ಸ್ಥಳೀಯ ಕನ್ನಡಿಗ ಕಾರ್ಮಿಕರಿಗೆ ಎನ್ಎಂಡಿಸಿ ನಿರ್ಲಕ್ಷ್ಯ. ಎನ್ಎಂಡಿಸಿ ವಿರುದ್ಧ ಕರವೇ ಪ್ರೊಟೆಸ್ಟ್. ಅಧಿಕಾರಿಗಳ ಭರವಸೆ ಬಳಿಕ ತಾತ್ಕಾಲಿಕ ಶಾಂತಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೋಣಿಮಲೆ ಎನ್ಎಂಡಿಸಿ ಘಟಕದಲ್ಲಿ ಸ್ಥಳೀಯ ಕನ್ನಡಿಗ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ಶಿವರಾಮೇಗೌಡ ಬನದ ಕರವೇ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಜಿ ರಾಜಶೇಖರ್ ಅಲಿಯಾಸ್ ಕುರಟ್ಟಿ ರಾಜಣ್ಣ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸ್ಥಳೀಯ ಕಾರ್ಮಿಕರನ್ನು ಕಡೆಗಣಿಸಿ ಹೊರ ರಾಜ್ಯದವರಿಗೆ ಉದ್ಯೋಗ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಹಿಂದೆ ರಾಕ್ ಟೆಕ್ ಎಂಜಿನಿಯರ್ಸ್ ಕಂಪನಿಯ ಅಡಿಯಲ್ಲಿ ನೂರಾರು ಸ್ಥಳೀಯ ಕಾರ್ಮಿಕರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಟೆಂಡರ್ ಅವಧಿ ಮುಗಿದ ನಂತರ ಹೊಸದಾಗಿ ಗುತ್ತಿಗೆ ಪಡೆದ ಕಂಪನಿಗಳು ಸ್ಥಳೀಯರಿಗೆ ಅವಕಾಶ ನೀಡ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಪ್ರಸ್ತುತ ಗುತ್ತಿಗೆ ಪಡೆದಿರುವ ವಿಶ್ವೇಶ್ವರ ಕಂಪನಿ ಹೊರ ರಾಜ್ಯದ ಕಾರ್ಮಿಕರನ್ನ ಹೆಚ್ಚಾಗಿ ನೇಮಕ ಮಾಡಿಕೊಳ್ಳುತ್ತಿರುವುದರಿಂದ ಸ್ಥಳೀಯ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಲೋಡರ್, ಎಕ್ಸವೇಟರ್ ಆಪರೇಟರ್, ಟಿಪ್ಪರ್ ಚಾಲಕರು ಹಾಗೂ ಮೆಕ್ಯಾನಿಕ್ಗಳಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡಬೇಕೆಂದು ಕರವೇ ಮುಖಂಡರು ಆಗ್ರಹಿಸಿದರು. ಮೇ 8ರಂದು ಎನ್ಎಂಡಿಸಿ ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರಿಗೆ ಎನ್ಎಂಡಿಸಿ ವ್ಯವಸ್ಥಾಪಕರಾದಂತಹ ವೇಲು ಅವರು ಸ್ಥಳೀಯ ಕಾರ್ಮಿಕರ ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ತಾಲೂಕಾಧ್ಯಕ್ಷ ರಾಜು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಟ್ಟಿಗೆ ಸೂರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಮಿಕರನ್ನು ಬೀದಿ ಪಾಲು ಮಾಡಿರ್ತಕ್ಕಂಥ ಎನ್ಎಂಡಿಸಿ ಕಂಪನಿಯವರಿಗೆ ಧಿಕ್ಕಾರ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರ್ಮಿಕರನ್ನು ಅನ್ಯಾಯ ಮಾಡಿದ ಎನ್ಎಂಡಿಸಿ ಕಂಪನಿಗೆ, ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಎನ್ಎಂಡಿಸಿ ಸಂಸ್ಥೆಗೆ ಇದ್ದಕ್ಕಿದ್ದಂಗೆ ಯಾವನೋ ಒಂದು ವಿದೇಶ ಕಂಪನಿಯಲ್ಲಿ ಕೊಟ್ಟರೆ ನಮ್ಮ ಲೋಕಲಲ್ಲಿ ತೆಗೆದು ಬೇರೆ ರಾಜಧಾನಿನೆಲ್ಲ ಕರ್ಕೊಂಡು ಹೋದರೆ ಭಾಳ ದುರಂತ. ನಮ್ಮ ಸೊಂಡೂರು ಲೋಕಲ್ನಾಗ ಇಟ್ಕೊಂಡು ಫಸ್ಟು ಲೋಕಲ್ ಪ್ರಿಫರೆನ್ಸ್ ಕೊಡಬೇಕು ಇದಕ್ಕೆ. ಇದನ್ನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾರೆ ಸರ್. ಇಲ್ಲಿದ್ರೆ ಮುಂದಿನ ಬಿಟ್ಟು ದೊಡ್ಡ ಮಟ್ಟಕ್ಕೆ ಮುತ್ತಿಗೆ ಹಾಕಿ ಇವರು ಕೆಲಸ ಕೊಡಿಸೋಂಥ ಕೆಲಸ ಮಾಡಬಾರ್ದು. ನೀವು ಈಗಾಗಲೇ MP-ಗೆ ಲೆಟ್ರ್ ಕೊಟ್ಟಿದ್ದಾರೆ. ನೀವು ನೂರಾರು ಕಾರ್ಯಕರ್ತರಿಗೆ ಕೆಲಸ ಬೇಕೇ ಬೇಕು. ನಿಮ್ಮ ರಾಜ್ಯ ಸರ್ಕಾರ ಇದು ಮಾಡಿದ್ರೆ ಎನ್ಎಂಡಿಸಿ ಕೆಲಸ ಪರ್ಫೆಕ್ಟ್ ಆಗುತ್ತೆ. ಓದೋಣ ಯಾರು ಓದ್ತಿರಲ್ಲಮ್ಮ? ವಿಷಯ ಸ್ಥಳೀಯ ಕನ್ನಡ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮನ್ನು ತಿಳಿಯಪಡಿಸಿದರೆ ಎನ್ಎಂಡಿಸಿ ಕಂಪನಿಯ ಕುಮಾರಸ್ವಾಮಿ ಐರನ್ ಓರ್ ಬಯಸಿನಿಂದ ಅದಿರು ಸಾಗಣೆ ಗುತ್ತಿಗೆ ಅಡಿಯಲ್ಲಿ ರಾಕ್ ಟೆಕ್ ಇಂಜಿನಿಯರ್ಸ್ ಕಂಪನಿಯಲ್ಲಿ ನೂರಾರು ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಪ್ರಸಕ್ತ ಸಾಲಿನಲ್ಲಿ ಸದರಿ ಕಂಪನಿಯವರು ಟೆಂಡರ್ ಅವಧಿ ಮುಗಿದ್ದು ಇದರಿಂದ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಕೆಲಸದಿಂದ ಮುಂದುವರಿಸುವುದಿಲ್ಲ. ಕಾರಣ ಸ್ಥಳೀಯವಾಗಿ ಇಂದು ನೂರಾರು ಕಾರ್ಮಿಕರು ಕೆಲಸವಿಲ್ಲದೆ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಎನ್ಎಂಡಿಸಿಯಲ್ಲಿ ಗುತ್ತಿಗೆ ಈ ಭಾಗದ ದೊಡ್ಡ ಕಂಪನಿ ಅಂದರೆ ತಪ್ಪಲ ಎನ್ಎಂಡಿಸಿ ಕಂಪ್ನಿಯವರು ನಮ್ಮ ಲೋಕಲ್ ಸೊಂಡೂರು ಜನಕ್ಕೆ ಅನ್ಯಾಯ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ. ಇವತ್ತು 20 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ಕೊಂತ ಬಂದಂಥ ನಮ್ಮ ಕಾರ್ಮಿಕರಿಗೆ ಭಾಳ ದೊಡ್ಡ ಮಟ್ಟದ ತೆಗೆದುಹಾಕಿ ಯಾವನೇ ಬರಲಿ ಕಂಪ್ನಿ ಟೆಂಡರ್ ಆದಾದ್ಮೇಲೆ ಲೋಕಲಿಗೆ ಯಾವ ಬಂದವರಿಗೆ ಫಸ್ಟ್ ಹೇಳ್ಬೇಕು. ಅವರು ಈ ಥರ ಎಲ್ಲ ಹಳೆಯ ಕೆಲಸ ಮಾಡ್ತಾರಪ್ಪ ಅಂಥವ್ರಿಗೆಲ್ಲ ಕೊಡ್ಬೇಕಂತೇಳಿ ಎನ್ಎಂಡಿಸಿ ಯಾರು ಇನ್ಚಾರ್ಜ್ ಇರೋ ಅವ್ರು ಹೇಳಬೇಕು. ಹೇಳಾರ್ದಂಗೆ ನೂರಾರು ಜನ ಈ ಡ್ರೈವರ್ಗಳನ್ನ, ಲೋಡರ್ನ, ಆಪ್ರೇಟರ್ಗಳನ್ನ ತೆಗೆದಾಕ್ತಾರಂದರೆ ಎನ್ಎಂಡಿಸಿಗೆ ನಮ್ಮದು ಒಂದು ಧಿಕ್ಕಾರ. ಇವತ್ತು ಎನ್ಎಂಡಿಸಿ ಕಂಪ್ನಿಗೆ ಮತ್ತು ನಾವು ಈಗಾಗಲೇ MP-ಗೆ ಒಂದು ಲೆಟ್ರ್ ಕೊಟ್ಟಿವಿ. ಆಮೇಲೆ ತಹಸೀಲ್ದಾರ್ ಮುಖಾಂತರ ಹಾಗೂ ಎನ್ಎಂಡಿಸಿ ಕಂಪ್ನಿ ಕೊಡ್ತೀವಿ. ಇವ್ರನ್ನೇನಾದರೂ ತಗೊಳ್ಳಿದ್ರೆ ಎನ್ಎಂಡಿಸಿ ಕಂಪ್ನಿ ಭಾಳ ಕಷ್ಟ ಇದಾಗ್ತದೆ. ನಮ್ಮ ನೂರಾರು ಕಾರ್ಮಿಕರನ್ನ ತಗೊಂಡು ಯಾವುದೇ ಅವ್ರ ಕಾಂಟ್ರಾಕ್ಟ್ ಯಾರಿಗೇನು ಕೊಳ್ಳೋರು ನಮ್ಮ ಕಾರ್ಮಿಕರು ತಮಗೆ 15-20 ವರ್ಷದಿಂದ ಕಂಪ್ನಿ ನಂಬ್ಕೊಂಡು ಜೀವನ ನಡೆಸೋರ. ಇವ್ರ ಕುಟುಂಬ ಎಲ್ಲ ಜೀವನ ನಡೆಸಾಗುತ್ತೆ. ಇವತ್ತು ಏಕಾಏಕಿ ಅವ್ರು ತೆಗೆದಾಕಿದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಎನ್ಎಂಡಿಸಿ ಕಂಪ್ನಿ ಈ ಕೂಡಲೇ ಎಚ್ಚೆತ್ಕೊಂಡು ಈ ನೂರಾರು ಕಾರ್ಮಿಕರಿಗೆ ಕೆಲಸ ಕೊಟ್ಟು ಅವರು ಒಳ್ಳೆ ಮಾಡಿದ್ರೆ ಒಳ್ಳೇದು. ಇಲ್ಲದ್ರಿಗಿನ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಉಗ್ರ ಹೋರಾಟ ಮಾಡಿ ಕೆಲಸಕ್ಕೆ ಸೇರ್ಬೇಕಾಗ್ತಂತೇಳಿ ಇವರು ಒಂದು ಎಚ್ಚರಿಕೆಯ ಒಂದು ಸಂದೇಶ ನೋಡಿ ಕಳಿಸ್ತೀವಿ.